2012ರಲ್ಲಿ ನಮ್ಮ ಇದು ತಂದೆ ಮತ್ತೆ ಅತ್ತೆ ಅವರನ್ನ ಕೊಲೆ ಮಾಡಿದ್ರು. ಇದು ರುಬ್ಬುವ ಕಲ್ಲು ಅತ್ತೆಗೆ ಹಾಕಿದ್ರು, ಮತ್ತೆ ಚಪ್ಪಡಿ ಕಲ್ಲು ತಂದೆಗೆ ಹಾಕಿ ಕೊಲೆ ಮಾಡಿದ್ರು. ಆಮೇಲೆ ನಾವು ಎಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ, ಕೊಲೆ ಮಾಡಿ ಯಾರಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇನ್ನು. ಅದಕ್ಕೆ ನಾವು SITಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಅವ್ರು ಏನ್ ಹೇಳ್ತಾರೆ ನೋಡೋಣ. ಯಾರ ಮಕ್ಕಳು? ನಾವು ಅಂದ್ರೆ ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಅಂತ ಇಲ್ಲಿ ಅಜ್ಜಿ ಮನೆಯಲ್ಲಿ ಇದ್ದೇವೆ. ಮತ್ತೆ ಅಲ್ಲಿ ಅತ್ತೆ ಮತ್ತೆ ತಂದೆ ಇದ್ದದ್ದು, ಇಬ್ಬರೇ ಇದ್ದದ್ದು. ಕೊಲೆ ಮಾಡಿರೋದು ಯಾರಾದ್ರೂ ನೋಡಿದಿರಿ ಅಂತ ಹೇಳಿದ್ರಾ? ಸ್ಥಳೀಯರು ಎಲ್ಲ ಹೇಳ್ತಾ ಇದ್ರು ಕೊಲೆ ಮಾಡಿದ್ದೆ ಇದು ಅಂತ ಹೇಳಿ. ಅವ್ರು ಹೇಳ್ತಾರೆ ಕಲ್ರು ಬಂದು ಹೋಗಿದ್ದಾರೆ ಅಂತ ಹೇಳಿ. ಕಲ್ರಲ್ಲ ಅದು ಮಾಡಿದ್ದು, ಗೊತ್ತಾಗ್ತದೆ ನಮ್ಗೆ ನೋಡಿ. ಎಂತ ತಗೊಂಡೋಗ್ಲಿಲ್ಲ, ಎಲ್ಲ ವಸ್ತುಗಳು ಅಲ್ಲೇ ಇತ್ತು. ಯಾರಿಗೆ? 3 ಜನ. ಹೌದು. ಇನ್ನೊಬ್ರು ತಮ್ಮ ಅಂತೆಯಾ, ಬರ್ಲಿಲ್ಲ ಅವನು, ಈಗ ಕೆಲ್ಸಕ್ಕೆ ಹೋಗಿದ್ದಾನೆ. ಅತ್ತೆಗೆ ಮದುವೆ ಆಗ್ಲಿಲ್ಲ. ಹೌದು. ಅವರು 50 ವರ್ಷದಿಂದ ಮಾಡ್ತಾ ಇದ್ದಾರೆ. ಮತ್ತೆ ಅತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವರು ಇದರಲ್ಲಿ DMCದು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಯಾರು? ಇಲ್ಲ, ರಿಟೈರ್ಡ್ ಆಗಿತ್ತು. ಅತ್ತೆ ಹೋಗ್ತಾ ಇದ್ರು. ಎಂತ ಕೆಲ್ಸ ಬಿಟ್ಟು ಒಂದು 10-20 ವರ್ಷ, 10 ವರ್ಷ. ಇಲ್ಲ 2003 ಕೆಲಸ ಮಾಡಲಿಲ್ಲ. ಅವ್ರು ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು. ಆ ಟೈಮ್ 2012 ಇದಾಯ್ತಲ್ಲ, ಅದಕ್ಕೆ ಮೊದಲು ರಿಟೈರ್ ಆಗಿದ್ದು ಮನೆಯಲ್ಲಿ. ಅದು 60 ವರ್ಷಕ್ಕೆ ಅವ್ರು ರಿಟೈರ್ಡ್ ಆಗಿದ್ದು. ಅವರ ಇದು ಟೈಮ್ ಇತ್ತಲ್ಲ, ಆ ಟೈಮ್ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು ಹಾಗೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಸರ್ ಯಾರು? ಭಾರತೀಯ ಇರ್ತಿರ್ಲಿಲ್ಲ ಅಂತ ಹೇಳಿ ಎನಿ ಟೈಮ್ ಅಲ್ಲಿ ನಾವು ಇರ್ತಿರ್ಲಿಲ್ಲ, ಗೊತ್ತಾಯ್ತು. ಎನಿ ಟೈಮ್ ಅಲ್ಲಿ ಹೌದೌದು ಕರೆಕ್ಟ್. ಅಲ್ಲ, ನಾವು ಹಾಗೆ ಹೋಗಿ ಬರ್ತಾ ಇದ್ದೇವೆ ಮನೆಗೆ. ಈಗ ಅವ್ರಿಗೆ ಅಡಿಗೆಲ್ಲ ಮಾಡಿಕೊಡು ಅವ್ರಿಗೆ. ಮತ್ತೆ ಅವರು ಅತ್ತೆ ಇದಾರಲ್ಲ, ಈಗ ಅತ್ತೆ ಇರುವಾಗ ಅವರು ಸಹ ಅಲ್ಲಿ ಕೆಲಸ DMC ಆ ಟೈಮ್ ವರೆಗೆ, ಈಗ ಕೊಲೆ ಆಗುವ ದಿನದವರೆಗೆ ಕೆಲಸ ಹೋಗಿದ್ದಾರೆ ಅಲ್ಲಿ. ಈಗ ಅವರು ಸಹ ಅಡಿಗೆ ಮಾಡ್ತಾ ಇದ್ರಲ್ಲ ಮನೆಯಲ್ಲಿ. ನಾವು ಸಹ ವಾರದಲ್ಲಿ ಒಮ್ಮೆ ಇಲ್ಲಾಂದ್ರೆ 2 ವಾರಕ್ಕೆ ಒಮ್ಮೆ ಅಲ್ಲಿ ಹೋಗ್ತಾ ಬರ್ತಿದ್ದೆ. ಯಾಕೆಂದ್ರೆ ನಾವು ಶಾಲೆಗೆ ಹೋಗ್ತಿದ್ದೆ ಇಲ್ಲಿ ಅಲ್ವಾ, ಹಾಗಾಗಿ ನಾವು ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದದ್ದು. ತಾಯಿ ಸಹ ಇಲ್ಲಿ ಒಟ್ಟಿಗೆ ಇದ್ರು, ನಮ್ಮೊಟ್ಟಿಗೆ ಮಕ್ಕಳು ಅಲ್ಲಿ ಹೋಗ್ತಾ ಬರ್ತಾ ಇದ್ರು ಅಷ್ಟೇ. ನಾವು ಶಾಲೆಗೆ ಹೋಗುವಾಗ ಇಲ್ಲಿ ಇದ್ರು, ಅಜ್ಜಿ ಮನೆಯಲ್ಲಿ ಇರುವಾಗ. ಇಲ್ಲ ಏನಿಲ್ಲ. ಇಲ್ಲದ್ರೆ ನಾವು ಹೋಗ್ತವರಿಗೆ ನನ್ನ ತಂಗಿ ಇವರ ಮದುವೆಗೆಲ್ಲ ಬಂದಿದ್ದಾರೆ ತಂದೆ, ಅವ್ರು ಡ್ರೆಸ್ ಎಲ್ಲ ಕೊಟ್ಟಿದ್ದೇವೆ. ಅಲ್ಲಿ ಅಂದ್ರೆ ಅವ್ರು ಬೆದರಿಕೆ ಆಗ್ತಿದ್ರಲ್ಲ, ನೀವು ಬಿಡ್ಬೇಕು ಮನೆ, ನಾನು ಅಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಉಂಟು, ನೀವು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಮಂಜುನಾಥ ಪಲ್ಯ. ಹೌದೌದು ನೋಡಿದಲ್ಲ. ಈಗ ನಾವು ಅಲ್ಲಿ ಡಾಕ್ಯುಮೆಂಟ್ ಇದೆ ಬಾಕ್ಸ್ ಅಲ್ಲಿ ಇತ್ತಲ್ಲ, ಅದೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅವರು. ಈಗ ಅಲ್ಲಿ ನಾವು ಅವರ ಹತ್ರ ಕೇಳುವಾಗ ಉಂಟಲ್ಲ, ಕೆಲವರಲ್ಲಿ ಮಾತಾಡುವಾಗ ಅಮ್ಮ ಹೇಳ್ತಾ ಇದ್ರು ಅವ್ರ ಹೆಸರಲ್ಲಿ ಇತ್ತಂತ. ಅದು ಗವರ್ಮೆಂಟ್ ಜಾಗ ಇತ್ತು, ಗೊತ್ತಾಯ್ತು ಸ್ಟಾರ್ಟಿಂಗ್ ಅಲ್ಲಿ. ಅದನ್ನ ಅವರ ಹೆಸರಿಗೆ ಮಾಡಿದ್ರು ಅವರು. ಈಗ ಡೋರ್ ನಂಬರ್ ಎಲ್ಲ ಉಂಟಲ್ಲ, 1/132, ಅದಕ್ಕೆ ತೀರ್ವೆ ಕಟ್ಟಿದ ರಸೀದಿ ಎಲ್ಲ ಉಂಟು. ಈಗ ನನ್ನ ಹತ್ರ ಇಲ್ಲ, ಅದೆಲ್ಲ ಕೊಂಡೋಗಿದ್ರಲ್ಲ, ನನಗೆ ಸಿಗುದಿಲ್ಲ. ಈಗ ನಾನು ಈಗ ಡಾಕ್ಯುಮೆಂಟ್ ಎಲ್ಲ ನೋಡಿದೆ, ಈಗ ಪೊಲೀಸ್ ಡಾಕ್ಯುಮೆಂಟ್ ಎಲ್ಲ ಅದ್ರಲ್ಲಿ ಎಲ್ಲ ನೋಡಿ. ಇಲ್ಲ, ಅದು ಅಲ್ಲಿ ಅವರ ಮಾಡ್ತಿದ್ದಲ್ವಾ, ನಾವು ಅದಕ್ಕೆ ಗಮನ ಕೊಡ್ಲಿಲ್ಲ. ಯಾಕೆಂದ್ರೆ ತಂದೆ ಈಗ ಒಂದು ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ತಂದೆ ತಾಯಿ ಇರುವಾಗ ಮಕ್ಕಳಿಗೆ ಅಷ್ಟು ಜವಾಬ್ದಾರಿ ಇರುದಿಲ್ಲಲ್ಲ ಅವರದೇ. ಅದು ಅಲ್ಲಿಗೆ ಪೊಲೀಸವರು ಕೊಂಡೋಗುದಲ್ಲ, ಅಲ್ಲಿಗೆ ಯಾರೀಗ ಅಲ್ಲಿ ನಮಗೆ ಉಪದ್ರ ಕೊಡ್ತಾ ಇದ್ರು. ಮತ್ತೆ ಈಗ ಅದು ಯಾರು ದೋಚಿದ್ದಾರೆ ನೋಡಿ, ಕಲ್ಲು ಹಾಕಿ ಜಡ್ಜಿ ಇದು ಮಾಡಿದ್ದಾರೆ ನೋಡಿ, ಆ ಟೀಮ್ನವರೇ ಕೊಂಡೋಗಿದ್ದಾರೆ ಅದನ್ನು. ಹೌದೌದು. ಯಾಕೆಂದ್ರೆ ಎಲ್ಲ ಪೆಟ್ಟಿಗೆ ಮತ್ತೆ ಬಂಗಾರ ಎಲ್ಲ ಅಲ್ಲೇ ಇತ್ತು ನೋಡಿ, ಆ ಪೆಟ್ಟಿಗೆ ಎಲ್ಲ ಅಲ್ಲೇ ಇತ್ತು. ಯಾವುದೇ ಇದು ನಮ್ಮ ಡಾಕ್ಯುಮೆಂಟ್ ಅದ್ರಲ್ಲಿ ಇರ್ಲಿಲ್ಲ. ಈಗ ನೀವು ಯಾರನ್ನ ಅರೆಸ್ಟ್ ಮಾಡಿದ್ರಿ ಆ ಕೇಸಲ್ಲಿ, ಅವ್ರು ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ? ಅವ್ರು ಅಲ್ಲೇ ಅಲ್ಲ. ಯಾಕೆಂದ್ರೆ ಇಲ್ಲಿ ಹೊಡಿತಾ ಇದ್ದದ್ದು ಯಾರು ನೋಡಿ, ಇಲ್ಲಿ ಜಾಗ ಬಿಡ್ಬೇಕಂತ ಹೇಳಿ ಹೊಡ್ತಾ ಇದ್ದದ್ದು ಯಾರು? ರಾಜೇಂದ್ರ ರೈ ಅಂತ ಹೇಳಿ, ಮತ್ತೆ ಅವರ ಸಂಗಡಿಗರು.
ಹೊಡಿತಿದ್ದದಲ್ಲಿ. ಹಾಗಾದ್ರೆ ಅವರ ಹೊಡಿತದಾಗ ಯಾವ ಹಾಕಿವಿಕೆ ಅಲ್ಲ ಹೇಗೆ ಅವರದ್ದು ಅಲ್ಲಿಗೆ ಇದು ಮಾಡಲಿಕ್ಕೆ? ನೀವು ಆ ಥರ ಹೊಡಿತಾ ಇದ್ದಾಗ ದಬ್ಬಾಳಿಕೆ ಮಾಡ್ತಾ ಇದ್ದಾಗ ಕೇಸ್ ಎಲ್ಲ ಕೊಡ್ತಾ ಇದ್ರಾ ಪೊಲೀಸರಿಗೆ? ಇಲ್ಲಪ್ಪ, ಕೊಡ್ಲಿಕ್ಕೆ ನಾವು ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಆ ಪರಿಸ್ಥಿತಿ ಆಗಿ ಉಂಟಲ್ಲ ಆ ವಾತಾವರಣದ, ಅಲ್ಲಿಗೆ ನಾವು ಕಂಪ್ಲೇಂಟ್ ಕೊಡೋದು ಹೇಗೆ, ಹೋಗಬೇಕು ಬರಬೇಕು ಅಂತ ಹೇಳಿ ಅವರೇ ಇದು ಮಾಡುವಾಗ ಅಲ್ಲಿ ಹೋಗಿ ಕೊಡುವುದು ಹೇಗೆ? ಈಗ ಧೈರ್ಯ ಅಂದರೆ ಈಗ SIT ಎಲ್ಲ ಬಂತು ನೋಡಿ. ಈಗ ಆಲ್ರೆಡಿ ಈಗ ಹೋರಾಟಗಾರರು, ಈಗ ಸೌಜನ್ಯ ಹೋರಾಟಗಾರರು ಇದ್ದಾರೆ ಒಟ್ಟಿಗೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ಬರಬೇಕು, ನೀವು ಧೈರ್ಯ ತುಂಬ್ತೇನೆ, ನೀವು ಒಂದು ಕಂಪ್ಲೇಂಟ್ ಕೊಡಿ ಅಂತೇಳಿ ಅವತ್ತಿಂದ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರು ಅಲ್ಲ? ಈಗ ನಿಮ್ಮನ್ನು ಯಾರು ಕಳಿಸಿದ್ರು? ಈಗ ನಾವು ಕಳಿಸಿದಲ್ಲ, ಅವರು ಹೇಳ್ತಾ ಇದ್ದಾರೆ ನೀವು ಹೋಗಿ ಕಂಪ್ಲೇಂಟ್ ಕೊಡಿ, ನಾವಿದ್ದೇವೆ ಅಂತ. ಹೋರಾಟಗಾರರು ಎಲ್ರು ಕೊಡೆ ಹಿಂದೆ ಈಗ ಅಲ್ಲಿ ಲೋಕಲ್ ಒಬ್ರು ಹೇಳ್ತಾರೆ, ಅಲ್ಲಿ ಆ ಇಬ್ಬರನ್ನ ಮುದುಕಿಯವರನ್ನ ಯಾರು ಕೇಳುವವರು ಇರ್ಲಿಲ್ಲ. ಹೌದು, ಬಹಳ ವರ್ಷಗಳ ಕಾಲ ಫ್ಯಾಮಿಲಿಯವರು ದೂರ ಮಾಡಿದ್ರು. ಇಲ್ಲಪ್ಪ, ದೂರ ಮಾಡ್ಲಿ, ನಾವು ಹೋಗ್ತಿದ್ದೇವಲ್ಲ, ಯಾರು ಹೇಳಿ ದೂರ ಅಂತೇಳಿ? ಇಲ್ಲ, ಅವರ ಅದೆಂತ ಗೊತ್ತುಂಟ, ಅವರ ಒಂದು ಬಚಾವಾಗ್ಲಿಕ್ಕೆ ಅಂತೇಳಿ ಯಾರಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ, ಅವರು ಹೇಳುವಂಥ ವಿಷಯ ಅದು. ನಾವು ತಂದೆ ತಾಯಿ ನಮಗೆ ಅವರ ಅಜ್ಜಿ ಇರುವಾಗ ನಾವು ಹೌದು ವಂಶ ಪರಂಪರೆಯಿಂದ 250 ವರ್ಷದಲ್ಲಿ ನಾವು ಕೆಲಸ ಮಾಡಿಕೊಂಡಿದ್ದವರಿಗೆ ಅದೇ ಬಿಟ್ಟುಕೊಡೋದು, ಅದು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಂತ ಗೊತ್ತಿಲ್ಲ, ಅವರು ಬಚಾವಾಗಲಿಕ್ಕೆ ಅಲ್ಲಿಗ ಆದ ಒಂದು ವಿಷಯಕ್ಕೆ ಏನಾದರೂ ಒಂದು ಕನ್ವರ್ಟ್ ಮಾಡಬೇಕಲ್ಲ ಬೇರೆ ರೀತಿಯಲ್ಲಿ, ಅದಕ್ಕೆ ಬೇಕಾದರೂ ಹಾಗೆ ಹೇಳ್ತಾ ಇದ್ದಾರೆ. ನಾವು ಈಗ ಸಹ ಅಲ್ಲಿ ಬೇಕಾದ್ರೆ ಹೋಗ್ಬೋದು. ಈಗ ನಮ್ಮ ಮನೆ ಅಂತ ತೆಗೆದವರು ಕಟ್ಟಿದ್ದಾರೆ, ಹೋಟ್ಲ್ ಕಟ್ಟಿದ್ದಾರೆ, ಅಯೋಧ್ಯೆ ಆತಿದ್ದ ಹೋಟ್ಲ್ ಆಗಿದೆ, ಅದೇ ಹೇಗೆ ಆಗಿದೆ ಹಾಗಾದ್ರೆ? ಈಗ ನೀವು ಅದನ್ನು SIT ಅವರು ನನಗೆ ತನಿಖೆ ಮಾಡಿಕೊಡ್ಬೇಕು, ನಾವು ತನಿಖೆ ಮಾಡಿಕೊಡ್ಬೇಕು, ನಮಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತ ನಾವು ಹೇಳುವಂತ. ಅವರು ಎನ್ಕ್ವೈರಿ ಮಾಡಿ ಕೊಡ್ತೇವೆ ನಾವು. ಈಗ ನಮಗೆ ಅದ್ರ ವಿಷಯ ಗೊತ್ತಿಲ್ಲ, ಅದು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ನಿಮಗೆ ನಾವು ಮಾಹಿತಿ ಕೊಡ್ತೇವೆ, ಮತ್ತೆ ನಿಮಗೆ ಬೇಕಾದ್ರೆ ನಾವು ಕರಿತೇವೆ ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಹಿಂಬಾರ ಎಲ್ಲಿದೆ?